ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೀವೇನ್ ಮಾಡ್ತಿದ್ದೀರಾ? ಎದ್ದೇಳಿ. ಯಾಕೆ ಹೀಗೆ ಮಾಡ್ತಿದ್ದೀರಾ? ನನ್ನಿಷ್ಟ ಅಂದ್ರೆ ಏನು ಗೊತ್ತಾ? ನನ್ನಿಷ್ಟ ಅಂದ್ರೆ ಗೊತ್ತಾ ಏನು ಅಂತ? ನಾನು ಹೇಳ್ತೀನಿ. ಬಾಲಣ್ಣ, ನನ್ನಿಷ್ಟ ಅಂದ್ರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಇದು ನನ್ನಿಷ್ಟ ಅಂದ್ರೆ, ಅವ್ರ ಮಾತು ಕೇಳಲಿಲ್ಲ ಅಂತ ನನ್ನ ಗಂಡ ಈ ಚಹಾ ಲೋಟ ತಗೊಂಡು ಎಸೆದು ಬಿಟ್ರು. ಅದಕ್ಕೆ ಇದು ಹೀಗಾಗಿರೋದು. ನನ್ನ ಹತ್ರ ನೀನು ಗಂಡನ ಬಗ್ಗೆ ದೂರ ಹೇಳ್ತಿದ್ಯಾ? ಲಕ್ಷ್ಮಿ, ಗಂಡನ ಎಲ್ರಿಗಿಂತ ಶ್ರೇಷ್ಠ ಅನ್ನೋ ಭಾವನೆ ಹೆಂಡ್ತಿಲಿರ್ಬೇಕು. ಬಿಡು ಲಕ್ಷ್ಮಿ, ಇವ್ರಿಗೆ ಯಾಕೆ ಹೇಳ್ತಿದ್ಯಾ? ನಡಿ, ನಮ್ಮ ಕೆಲಸ ನಾವು ಮಾಡೋಣ. ಅದು ಎಷ್ಟು ಹೊತ್ತು ನಿಮಗೆ ಕುತ್ಕೋಬೇಕು ಅನ್ಸುತ್ತೋ ಕೂತಿರಿ, ಆಮೇಲೆ ನಾನೇ ಸರಿ ಮಾಡ್ತೀನಿ. ಓಹೋ, ನನ್ನ ಮೇಲೆ ದೂರ ಹೇಳೋಕೆ ಬಂದಿದ್ಯಾ ಇಲ್ಲಿಗೆ? ಆನಂದ, ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ ಇವರು. ಇವ್ರಿಗೆ ಅವ್ರ ಜಾಗ ಏನು ಅಂತ ತೋರಿಸೋ ತನಕ ಇವ್ರಿಗೆ ಬುದ್ಧಿ ಬರಲ್ಲ ಅನ್ಸುತ್ತೆ. ಇರಲಿ ಬಿಡು ಬಾಲಣ್ಣ, ಅವ್ರು ಏನು ಮಾಡ್ತಾರೋ ಮಾಡ್ಕೊಳ್ಳಿ ಬಿಡು, ನಮ್ಗೆ ಯಾಕೆ? ಇದೇ ನೀನು ಮಾಡೋ ತಪ್ಪು. ಬೇಗ ಸುಮ್ಮನಾಗಿ ಹೋಗ್ಬಿಡ್ತೀಯಾ? ಮುಳ್ಳು ಚುಚ್ಚಿದಾಗಲೇ ತೆಗೆದು ಎಸಿಬೇಕು, ಇಲ್ಲ ಅಂದರೆ ನಮಗೆ ತೊಂದರೆ ಹೆಚ್ಚು. ಆದರೆ ಈ ಮುಳ್ಳು ಪದೇ ಪದೇ ಚುಚ್ತಾ ಇದೆ. ಬಾಲಣ್ಣ, ನನಗೆ ಜಗಳ ಗಿಗ್ಳ ಇಷ್ಟ ಆಗಲ್ಲ. ನೀನು ಜಗಳ ಆಡಲೇಬೇಡ. ಯಾರು ಜಗಳ ಆಡು ಅಂತಿರೋದು? ಕೊನೆ ಪಕ್ಷ ನನ್ನ ಜೊತೆಗಾದರೂ ಇರು ಸಾಕು. ನಿನ್ನ ಬದಲು ನಾನು ಹೋರಾಟ ಮಾಡ್ತೀನಿ. ನೋಡು ಆನಂದ, ನೀನು ಅಣ್ಣ ಆಗಿ ನನಗೊಂಚೂರು ಇದೆಲ್ಲ ಇಷ್ಟ ಆಗ್ತಾ ಇಲ್ಲ. ತಮ್ಮ ಆದವನಿಗೆ ಹೆಂಡತಿಯಿಂದ ಅವಮಾನ ಆಗ್ತಿದೆ. ಹೊರಗೆ ಬಾ, ಮಾತಾಡೋಣ. ಇಲ್ಲಿ ನೋಡಿ, ಈ ರಿಜಿಸ್ಟರ್ ನೋಡಿ, ಪೂರ್ತಿ ಖಾಲಿ ಆಗಿದೆ. ನೋಡಿ, ಇದರಲ್ಲಿ ನಾನು ಏನೂ ಬರ್ದಿಲ್ಲ. ಇಲ್ಲಿದಾರಲ್ಲ ಇವರಿಬ್ರು, ಇವ್ರು ನನಗೆ ಯಾವುದೇ ಪೇಪರನ್ನು ಮುಟ್ಟೋದಕ್ಕೆ ಬಿಡಲ್ಲ. ಮತ್ತು ಎಂಡ್ಸ್ ಕೂಡ ಹೇಳೋದಿಲ್ಲ ಎಷ್ಟು ಬಂಡಲ್ ಬಂತು, ಎಷ್ಟು ಬಂಡಲ್ ಹೋಯ್ತು ಅಂತ. ಇವ್ರು ಅಕಸ್ಮಾತ್ ನನಗೆ ಹೇಳಿದ್ರೆ ನಾನು ರಿಜಿಸ್ಟರಲ್ಲಿ ಬರೀತಿದ್ದೆ. ಮತ್ತು ನಿಮಗೆಲ್ಲ ಅನ್ಸೋ ಹಾಗೆ ನಾನು ನಿಜವಾಗ್ಲೂ ಪೇಪರನ್ನು ಮುಟ್ಟಿದ್ರೆ ನನ್ನ ಪಾಡಿಗೆ ನಾನು ಎಣ್ಸಿ ರಿಜಿಸ್ಟರಲ್ಲಿ ಬರೀತಿದ್ನಲ್ವಾ? ದಯವಿಟ್ಟು ನನ್ನ ಮಾತು ನಂಬಿ, ನಾನು ಯಾವ ಪೇಪರನ್ನು ಮುಟ್ಟಿಲ್ಲ. ಹೀಗೆ ಕೋಪ ಮಾಡ್ಕೋಬೇಡಿ. ಸುಳ್ಳು ಹೇಳ್ತಿದ್ದಾನ್ರಿ ಇವನು. ಇವ್ರ ನ್ಯೂಸ್ ಪೇಪರ್ನ ನಾನು ಓದಲ್ಲ ಅಂದ್ರೆ ಓದಲ್ಲ. ನಿನ್ ಕೆಲ್ಸ ನೀನ್ ಮಾಡಕ್ಕಾಗ್ಲಿಲ್ಲ ಅಂದಮೇಲೆ ಇಲ್ಲಿದ್ದೇನ್ ಮಾಡ್ತಿದ್ಯಾ ನೀನು? ನಮಗೆಲ್ಲ ಇವನು ಸುಳ್ಳು ಹೇಳ್ತಿದ್ದಾನೆ. ಯಾವ್ದಾದ್ರೂ ಕಂಪನಿ ಏನು ಮಾಡದೆ ಇವನಿಗೆ ಸಂಬಳ ಕೊಟ್ಟಿಟ್ಕೊಳುತ್ತಾ? ನೋಡಿ, ನಾನು ಮೇಲ್ನವ್ರ ಹತ್ರ ಮಾತಾಡ್ತೀನಿ. ನಾವು ಸುಮ್ಮನೆ ಇರಕ್ಕಾಗಲ್ಲ ಅಣ್ಣ ತಮ್ಮದ್ರೆ. ನಾವು ಸುಮ್ಮನೆ ಇರಬಾರ್ದು. ಹೀಗೆಲ್ಲ ಕೇಳೋರಲ್ಲ ಈ ಜನ. ಅಣ್ಣ ತಮ್ಮದ್ರೆ, ಈ ತರ ಧಿಕ್ಕಾರ ಧಿಕ್ಕಾರ ಅಂತ ಕೂಗ್ತಾ ಇದ್ರೆ ಅಥವಾ ಇವ್ರ ಹತ್ರ ದೂರ ಹೇಳೋದ್ರಿಂದ ಏನೂ ಆಗೋದಿಲ್ಲ. ಇವತ್ ನೀವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಇವ್ರ ಮುಂದೆನೆ ನಿಮ್ಮ ನಿಮ್ಮ ಪತ್ರಿಕೆಗಳನ್ನ ಸುಟ್ಟಾಕಿ. ಮತ್ತೆ ಸುಡೋ ಬೆಂಕಿಲಿ ಇವರಿಗೆ ಹೇಳೋದನ್ನ ಮರಿಬೇಡಿ. ಎಲ್ಲಿವರೆಗೂ ಈ ಭೀಮರಾವ್ ಈ ಆಫೀಸಲ್ಲಿ ಕೆಲಸ ಮಾಡ್ತಾನೋ ಅಲ್ಲಿವರೆಗೂ ನಿಮ್ಮೊಳಗೆ ಯಾರನ್ನು
ಪತ್ರಿಕೆ ಓದೋದಿಲ್ಲ, ಪತ್ರಿಕೆನ ಕೊಂಡ್ಕೊಳ್ಳೋದಿಲ್ಲ. ಆಗ ಅರ್ಥ ಆಗುತ್ತೆ ಇವನ್ಗೆ. ಆ ಸುಟ್ಟ ಪತ್ರಿಕೆಗಳ ಬೂದಿನ ಇವರ ಮಾಲೀಕ ಬಂದು ನೋಡಿದಾಗ ಆಗ ಅವನ್ಗೆ ಅರ್ಥ ಆಗುತ್ತೆ ಈ ಭೀಮ್ರಾವ್ನ ಕೆಲ್ಸಕ್ಕಿಟ್ಕೊಂಡು ಎಂಥ ದೊಡ್ಡ ತಪ್ಪು ಮಾಡ್ದ ಅಂತ. ಇದನ್ನ ಸರಿ ಮಾಡ್ಲೇಬೇಕು ಅಂತ ತಿಳ್ಕೊತಾನೆ. ಎಲ್ರು ತಂದಿಡಿ ಪೇಪರ್ ಇಲ್ಲಿ. ಬನ್ನಿ, ಇಡು ಬನ್ನಿ, ಇಲ್ಲೇ ಎಸಿರಿ, ಇಲ್ಲಿ ಬಿಸಾಡಿ. ನೋಡಪ್ಪ ಭೀಮ್ರಾವ್, ಪುಸ್ತಕ, ಪೆನ್ನು, ಓದು ಬರಹ ಕಲಿಯೋದು ಇದೆಲ್ಲ ನಿನಗೆ ತುಂಬ ಇಷ್ಟ ಅಲ್ವಾ? ಇವತ್ತು ನಿನ್ನ ಮುಂದೆನೆ ಇವಕ್ಕೆಲ್ಲ ನಾನೇನೆ ಕೈಯಾರೆ ಬೆಂಕಿ ಹಾಕಿ ನಿನ್ನ ಕನಸಿಗೆಲ್ಲ ಅಂತಿಮ ಸಂಸ್ಕಾರ ಮಾಡ್ತೀನಿ. ಏನ್ ಮಾಡ್ತಿದ್ದೀರಾ ನೀವೆಲ್ಲ ಸರ್? ಅಕ್ಕ, ಬೇಗ ತಯಾರಾಗಿ ಕೆಲಸ ಹುಡ್ಕಕ್ ಹೋಗೋಣ. ಎಲ್ಲ ಹೋಗ್ತಿದ್ದೀರಾ? ನಿಮ್ಮ ಅಪ್ಪನ ಮನೆ ಸೀರೆನಾ ಹಾಕೊಂಡು ತಿರ್ಗಾಡೋಕೆ? ಸೀರೆ ತಕ್ಕೊಟ್ಟಿರೋದು ನಾವು, ನಮಗೆ ಉಲ್ಟಾ ಸೀದಾ ಮಾತಾಡ್ತೀರಾ? ಅಷ್ಟೊಂದು ಧೈರ್ಯ ಬಂತ ನಿಮಗೆ? ಬಾಲಣ್ಣ ಹೋಗ್ಲಿ ಬಿಡು. ನೀನು ಸುಮ್ಮನೆ ಇರೋ ಆನಂದ. ಏನು ಕರುಣ, ಈ ಸೀರೆ ನಿಮ್ಮಪ್ಪ ಕೊಡ್ಸಿದ್ದ? ಬಾಲಣ್ಣ, ನಿಮ್ ಮಾತು ತುಂಬಾ ಕೀಳ್ಮಟ್ಟಕ್ಕೆ ಇಳಿತಿದೆ. ಲಕ್ಷ್ಮಿ, ನಿನ್ನ ಕೈಯಲ್ಲಿ ಒಂದು ಸೀರೆ ಇದೆ, ಅದು ನಿಮ್ಮಪ್ಪ ಕೊಟ್ಟಿರೋದಾ? ಇಲ್ಲ ತಾನೆ? ನಿಮ್ಮಿಬ್ಬರದು ಇಲ್ಲಿ ಒಂದೇ ವರ್ಷ ನಡೀತಾ ಇದೆ. ಬಾಲಣ್ಣ ಹಾಗೆಲ್ಲ ಮಾತಾಡಬಾರ್ದು. ಅಯ್ಯೋ, ನಾನೇ ನಿಮ್ಮ ಮಾವಂಗೆ ಅವಮಾನ ಮಾಡ್ತಾ ಇಲ್ಲ, ಇಲ್ಲಿ ಪ್ರಶ್ನೆ ಮಾಡ್ತಿದ್ದೀನಿ ಅಷ್ಟೇ. ನನ್ನ ಹೆಂಡತಿ ಹತ್ರ ಕೇಳ್ತಾ ಇದ್ದೀನಿ ಬಿಡು. ಇಬ್ಬರಿಗೂ ಕೇಳ್ತಿದ್ದೀನಿ. ನಮ್ಮ ದುಡಿ ಮೇಲೆ ಬದುಕ್ತಾ ಇರತ್ತಾನೆ ನೀವು, ಆದರೂ ಗಂಡ ಆದವನು ಗುಲಾಮ ಥರ ಇರಬೇಕಾ ನಿಮಗೆ? ತಗೊಳ್ಳಿ, ನಮ್ಮ ಅಪ್ಪನ ಮನೆ ಸೀರೆ ಅಲ್ಲ ಇದು. ತಗೊಳ್ಳಿ, ಬೆಂಕಿ ಹಚ್ಚಿ ಸುಟ್ಬಿಡಿ. ಸಾಕು, ನಮ್ ಜೊತೆ ಜಗಳ ಆಡ್ಬೇಡಿ. ನಿಲ್ಸಿ ನಿಮ್ ಜಗಳನ. ಹಾ, ಬೆಂಕಿ ಹಚ್ಚವನೇ ನಾನು. ಬಾಲಣ್ಣ ಏನ್ ಅನ್ಕೊಂಡಿದ್ಯಾ ನೀನು? ಎಸೆದ್ ಬಿಟ್ರೆ ಬೆಂಕಿ ಹಚ್ಚಲ್ಲ ಅನ್ಕೊಂಡಿದ್ಯಾ? ಗೌರವ ಕೊಡ್ಲಿಲ್ಲ ಅಂದ್ರೆ ನಿನಗೇನೂ ಸಿಗಲ್ಲ. ನಿನಗೇನೇನು ಕೊಡ್ಸಿದ್ನೋ ಅದನ್ನೆಲ್ಲನೂ ಸುಟ್ಟಾಕ್ತೀನಿ. ಇನ್ನೂ ಒಂದ ಸೀರೆ ಕೊಡ್ತೀನಿ, ಅದನ್ನು ಸುಟ್ಬಿಡಿ. ಅಕ್ಕ, ಸ್ವಲ್ಪ ಸಮಾಧಾನವಾಗಿರಿ. ಹಾ, ಕೋಪ ಮಾಡ್ಕೋಬಾರ್ದು ನೀನು. ಒಂದು ವೇಳೆ ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಅಂದರೆ ಕೋಪ ಮಾಡ್ಕೊಳ್ಳೋದನ್ನ ಬಿಡು. ಲಕ್ಷ್ಮಿ, ನೀನು ಕರುಣಾಗಿಂತ ಬುದ್ಧಿವಂತೆ. ಸುಟ್ಟು ಬೂದಿ ಆಗ್ತಿರೋ ಸೀರೆನ ನೋಡು, ಆಮೇಲೆ ಯೋಚನೆ ಮಾಡು. ಆನಂದ ನಿನಗೋಸ್ಕರ ಏನೆಲ್ಲ ಮಾಡಿದ್ದಾನೆ ಅಂತ. ಗಂಡಂಗೆ ಮರ್ಯಾದೆ ಕೊಡೋದನ್ನ ಕಲಿ. ಕರುಣನ್ ಥರ ನೀನು ದುಡುಕ್ಬೇಡ. ಗಂಡನ ಎದುರುಗಡೆನೆ ಗಂಡ ಕೊಡಿಸಿರೋ ಸೀರೆನ ಎಸಿತಿದ್ದಾಳೆ. ಇಂಥ ತಪ್ಪು ನೀನು ಮಾಡಬೇಡ. ಮಾಡೋದೇನು, ನಾನು ಈಗಲೇ ಸೀರೆನ ಎಸಿತೀನಿ. ಲಕ್ಷ್ಮಿ, ತಲೆ ಕೆಟ್ಟಿದ್ಯಾ ನಿನಗೆ? ನೀನೇ ಸೀರೆನ ಬೆಂಕಿ ಹಾಕ್ದೆ. ಅಯ್ಯೋ ದೇವ್ರೇ, ಇದೇನಿದು ಮನೇಲಿ ಬೆಂಕಿ? ಎಲ್ಲಿಗೆ ಹೊರಟ್ರಿ ಇಬ್ರು? ಕೋಪ ಬರ್ತಿದ್ಯಾ? ಕೋಪ ಬರ್ತಿದ್ದೆ ತಾನೆ? ಬರ್ಬೇಕಾಗಿರೋದೆ.
ಹಾಕೊಳ್ಳೋ ಬಟ್ಟೆಗೆ ಬೆಂಕಿ ಬಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ? ಅದು ಸೀರೆಗೆ. ಹಾ? ಅರ್ಥ ಆಗತ್ತೆ ನಂಗೆ. ಒಂದು ಹೆಣ್ಣಿಗೆ ಸೀರೆ ಎಷ್ಟು ಮಹತ್ವ ಅಂತ ಗೊತ್ತಿದೆ. ಅದಕ್ಕೆ ಹೇಳ್ತಿದ್ದೀನಿ ಬದ್ಲಾಗಿ ಅಂತ. ಇಲ್ಲ ಅಂದ್ರೆ ಇನ್ನೂ ಏನೇನ್ ಸುಡತ್ತೋ. ಯೋಚನೆ ಮಾಡಿ, ಸ್ವಲ್ಪ ಒಳ್ಳೆಯವರಾಗಿ, ಸರಿನಾ? ಬದ್ಲಾಗ್ಬಿಡಿ. ಅಮ್ಮ, ಯಾರಿಗೆ ಬುದ್ಧಿ ಹೇಳ್ತಾ ಇದ್ದೀರಾ? ಇವ್ರಿಗೆ ಬುದ್ಧಿ ಹೇಳಿ ಏನು ಪ್ರಯೋಜನ ಇಲ್ಲ. ಜೀವನ ಪೂರ್ತಿ ಬುದ್ಧಿ ಹೇಳೋದ್ರಲ್ಲೇ ಮುಗ್ದೋಯ್ತು. ಲಕ್ಷ್ಮಿ, ನಿಂತ್ಕೋ ಆನಂದ, ಹೋಗ್ಲಿ ಬಿಡು. ಏಯ್, ಕೋಪಿಸ್ಕೋಬೇಡಿ. ಹೀಗ್ ಹೆಂಡತಿ ಮುಖ ತಿರ್ಗಿಸ್ಕೊಂಡು ಹೋದ್ಲು ಅಂತ ಬೇಜಾರ್ ಮಾಡ್ಕೋಬಾರ್ದು. ಹೆಂಡತಿನ ಸರಿ ದಾರಿಗೆ ತರೋ ಪ್ರಯತ್ನ ಮಾಡೋದು ಪ್ರತಿ ಗಂಡನ್ ಕರ್ತವ್ಯ. ಇದ್ರಲ್ಲಿ ತಪ್ಪೇನೂ ಇಲ್ಲ. ಸರಿ, ಹಾಗಾದ್ರೆ ಇದನ್ನು ಸುಟ್ಟಾಕ್ಬಿಡಿ. ಸೀರೆಗಳನ್ನ ನಮ್ಮಪ್ಪ ಕೊಡ್ಸಿದ್ದಲ್ಲ. ತಗೊಳ್ಳಿ, ಇದನ್ನು ಬೆಂಕಿ ಹಚ್ಬಿಡಿ. ತಗೊಳ್ಳಿ, ಇದನ್ನು ಸುಟ್ಟಾಕಿ. ಭೀಮ್ರಾವ್, ಪತ್ರಿಕೆಗಳ ಈ ಬೂದಿನ ನೋಡ್ತಾ ಇದೆಯಲ್ಲ, ಕಣ್ತುಂಬ ನೋಡು. ಇದು ಬರೀ ಬೂದಿ ಅಲ್ಲ ಭೀಮ್ರಾವ್, ಸಾಕ್ಷಿ. ಇದು ಸಾಕ್ಷಿ. ಸಾಕ್ಷಿ ಯಾವುದಕ್ಕೆ ಅಂದ್ರೆ ನಿಮ್ಮಂತವ್ರನ್ನ ಎಲ್ಲಿಟ್ಟಿದೀವಿ ಅಂತ. ಬೂದಿ, ಬರೀ ಬೂದಿ. ಅದ್ ಬಿಟ್ರೆ ಏನು ಇಲ್ಲ. ಅಷ್ಟ್ ಮಾತ್ರ ಅಲ್ಲ ಭೀಮ್ರಾವ್, ನಮ್ಮ ದೃಷ್ಟಿಯಲ್ಲಿ ನೀವೆಲ್ಲರೂ ಬರೀ ಬೂದಿ ಮಾತ್ರ ಅಷ್ಟೇ. ಆದ್ರೆ ನಮ್ಮಲ್ಲಿ ಒಂದು ದೊಡ್ಡ ನಂಬಿಕೆನೂ ಇದೆ. ನಿನಗ್ ಸಂಬಂಧಪಟ್ಟ ಪ್ರತಿ ಒಂದನ್ನು ಬೂದಿನೇ ಮಾಡೋದು. ಭೀಮ್ರಾವ್, ಏನ್ ತಿಳ್ಕೊಂಡಿದ್ಯಾ ನೀನು? ಕೋಣೆ ಒಳಗೆ ಕೂತ್ಕೊಂಡು ಕದ್ದು ಮುಚ್ಚಿ ಪೇಪರ್ನ ಮುಟ್ಟಿ ನಮ್ಮನ್ನ ಭ್ರಷ್ಟನಾಗಿ ಮಾಡಿದ್ರೆ ನಮ್ಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಏನಾಯ್ತು ಭೀಮ್ರಾವ್? ಯಾಕೆ ಮಾತಾಡ್ತಿಲ್ಲ? ನಾಲ್ಗೆ ಹೊರಳ್ತಿಲ್ವಾ? ಅಥವಾ ನೋವಲ್ಲಿ ಬಾಯಿ ಬರ್ತಿಲ್ವಾ? ಕೆಲ್ಸದಿಂದ ಕಿತ್ತಾಕ್ಬಿಡ್ತಾರೆ ಅನ್ನೋ ಭಯನ? ಅಯ್ಯೋ ಮೂರ್ಖ ಭೀಮ್ರಾವ್, ಇವ್ರ ಹತ್ರ ಕ್ಷಮೆ ಕೇಳು, ಇವ್ರ ಸಿಟ್ಟು ಕಡಿಮೆ ಆಗುತ್ತೆ. ನಾಳೆಯಿಂದ ಇವರು ನಮ್ಮ ಪತ್ರಿಕೆನಾದ್ರೂ ಓದ್ತಾರೆ. ಇಲ್ಲ, ನಾನು ಯಾರ ಹತ್ರನೂ ಕ್ಷಮೆ ಕೇಳಲ್ಲ. ಯಾಕಂದ್ರೆ ಕ್ಷಮೆ ಕೇಳೋಂಥ ತಪ್ಪು ನಾನು ಮಾಡಿಲ್ಲ. ಆಗ್ಲಿ, ಮ್ಯಾನೇಜರ್ ಸಾಹೇಬ್ರೆ, ನಿಮ್ಮ ಮಾಲೀಕರನ್ನ ಕರೀರಿ. ಹೇಳಿ ಅವರಿಗೆ, ಈ ಭೀಮ್ರಾವ್ನ ಕೆಲಸದಿಂದ ನೀವು ಕಿತ್ತಾಕೋ ತನಕ ನಾವು ಯಾರು ನಿಮ್ಮ ಪತ್ರಿಕೆಯ ಒಂದು ಪ್ರತಿನೂ ಕೊಂಡ್ಕೊಳ್ಳೋದಿಲ್ಲ. ಭೀಮ್ರಾವ್, ಇನ್ನ ಈ ಕೆಲಸ ಅಂತೂ ಹೋಯ್ತು. ಈಗ ಪಾಪ ನೀನು ಆದಷ್ಟು ಬೇಗ ಇನ್ನೊಂದು ಕೆಲಸ ಹುಡ್ಕೋಕ್ ಶುರು ಮಾಡು. ಅದು ಗೊತ್ತಿದೆ ಮೇಘನಾಥ್ ಅವ್ರೆ, ಹೊಸ ಕೆಲಸ ಹುಡ್ಕೋತೀನಿ. ಆದ್ರೆ ಈಗ ನೀವೇನೆಲ್ಲ ಹೇಳಿದಿರೋ ಅದರಲ್ಲಿ ಒಂದಂತೂ ಸತ್ಯ ಹೇಳಿದಿರ ನೀವು. ಇದು ಕೇವಲ ಬೂದಿಯಲ್ಲ, ಆದ್ರೆ ಈ ವಿಷಯ ನಿಮ್ಗೆ ಅರ್ಥ ಆಗೋದಿಲ್ಲ ಮೇಘನಾಥ್ ಅವರೇ.
ಆದರೆ ನೀವೆಲ್ಲ ಪ್ರತಿದಿನ ನ್ಯೂಸ್ ಪೇಪರ್ನ ಓದಲ್ಲ ಅಂದವರು. ಮೊದಲು ನೀವೆಲ್ಲ 2 ವಿಷಯ ತಿಳ್ಕೋಬೇಕಿದೆ. ಮೊದಲನೇದು, ಓದು ಜ್ಞಾನವನ್ನು ವೃದ್ಧಿ ಮಾಡುತ್ತೆ. ಜೊತೆಗೆ ಗಳಿಸಿದ ಜ್ಞಾನ ಯಾವತ್ತೂ ನಮ್ಮ ಜಾತಿಗಳನ್ನ ಹೊಗಳೋದಕ್ಕೆ ಬಿಡಲ್ಲ. ಮತ್ತು 2ನೇ ವಿಷಯ ಏನು ಅಂದರೆ, ನಾನು ನ್ಯೂಸ್ ಪೇಪರ್ನ ಮುಟ್ಟೋದ್ರಿಂದ ಅದರಲ್ಲಿರೋ ಸತ್ಯಗಳು ಸುಳ್ಳಾಗೋದಿಲ್ಲ. ಆ ಸುದ್ದಿಗಳು ನಾನು ಮುಟ್ಟಿದ್ರೂ ಮುಟ್ಟದೇ ಇದ್ರೂ ಕೂಡ ಅದು ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ನೀನ್ ಮುಟ್ಟಿದ್ದಕ್ಕೆ ನ್ಯೂಸ್ ಪೇಪರೇ ಸುಟ್ಟು ಬೂದಿ ಆಯ್ತು. ಇದಕ್ಕಿಂತ ಕೇಳ್ಬೇಕಾ? ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ ಭೀಮ್ರಾವ್? ಬಂತ ಉತ್ತರ? ತಲೆಗೆ ಕೆಲಸ ಕೊಡು. ನಿನ್ ಕೆಲ್ಸದ ಬಗ್ಗೆ ಏನ್ ಮಾಡಬೇಕು ಅಂತ. ನಡೀರಿ ಮಹಾಜನಗಳೇ. ಇದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡೋದಲ್ವಾ? ಒಂದ್ ಹೆಣ್ಣಿನ ಸೀರೆನ ಬೆಂಕಿಗೆ ಹಾಕೋದು ಕೇವಲ ವಸ್ತು ಸುಟ್ಟಾಗಲ್ಲ, ಅದು ಒಂದ್ ಹೆಣ್ಣಿನ ಮರ್ಯಾದೆಗೆ ಧಕ್ಕೆ ತಂದಂಗೆ. ಆದ್ರೆ ನಿಮ್ಗಿದೆಲ್ಲ ಅರ್ಥ ಆಗಲ್ಲ ಬಿಡಿ, ಸುಮ್ನೆ ಹೋಗಿ. ನಂಗೆ ಬುದ್ಧಿ ಹೇಳಕ್ ಬರ್ಬೇಡ. ಇಲ್ ನೋಡಿ, ಈ ಅನ್ಯಾಯನ ಮೊದ್ಲಿಂದ ನೋಡಿದೀನಿ, ಆದ್ರೆ ಇವಾಗ ಇನ್ ಮುಂದೆ ಸಹಿಸ್ಕೊಳಕ್ ಆಗಲ್ಲ. ಸಾಕಾಗಿದೆ ನಂಗೆ. ಇನ್ನು ನನ್ ಬಾಯಿ ಮುಚ್ಕೊಂಡೇ ಇದ್ರೆ, ನಿಮ್ ಹತ್ರ ನಾನ್ ಬಾಯಿ ಮುಚ್ಕೊಂಡೇ ಇದ್ದು ನಾನು ಹಾಗೆ ಸತ್ತೋಗ್ಬೇಕಷ್ಟೇ. ಸಾಕು, ಬಾಯಿ ಮುಚ್ಚು, ಬಾಯಿ ಮುಚ್ಚು ಅಂದೆ. ಏನ್ ಹೇಳ್ತಿದ್ದೀರಾ? ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಬಾಯಿ ಮುಚ್ಚು. ಸಣ್ಣ ಸಣ್ಣ ವಿಷಯನ ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ. ಆಯ್ತು ಬಿಡಿ, ಬಾಯಿ ಮುಚ್ಕೊಂಡಿರ್ತೀನಿ, ಇನ್ನೇನು ಮಾತಾಡಲ್ಲ ನಾನು. ಭೀಮ್ರಾವ್, ನಿನ್ ಕೆಲ್ಸ ಅಂತೂ ಹೋಯ್ತು. ಇವಾಗ ನಡಿ ಇಲ್ಲಿಂದ. ನನ್ನನ್ನು ಕೆಲಸದಲ್ಲಿ ಇಟ್ಕೋಬೇಕೋ ಇಲ್ವೋ ಅನ್ನೋದನ್ನ ನೀವಲ್ಲ ನಿರ್ಧಾರ ಮಾಡೋದು. ಅದನ್ನ ನಿರ್ಧಾರ ಮಾಡೋದು ಪ್ರೆಸ್ನ ಮಾಲೀಕರು. ಎಲ್ಲಿವರೆಗೂ ಮಾಲೀಕರು ಇಲ್ಲಿಗೆ ಬಂದು ನನ್ನನ್ನು ಕೆಲಸದಿಂದ ಕಿತ್ತಾಕಿದ್ದೀನಿ ಅಂತ ಹೇಳಲ್ವೋ, ಅಲ್ಲಿವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಸಾಕ್ ಮಾಡಪ್ಪ ನಿನ್ ನಾಟಕನ. ನೀವಿಬ್ರು ಹೋಗಿ ಮಾಲೀಕರಿಗೆ ಹೇಳಿ ಇವತ್ತಿಲ್ಲೇನು ನಡೀತು ಅಂತ. ಆಗ್ಲಿ ಸಾಹೇಬ್ರೆ, ನಾವು ಹೋಗಿ ವಿಷಯ ಮುಟ್ಟಿಸಿ ಬರ್ತೀವಿ. ನಡಿ. ಕರುಣಾ ಅಕ್ಕ, ಲಕ್ಷ್ಮಿ ಅಕ್ಕ, ಬನ್ನಿ ಕೆಲ್ಸ ಹುಡ್ಕಕ್ ಹೋಗೋಣ. ನಂಜುಂಡಣ್ಣ, ನಂಗೆ ಯಾಕೋ ನಾವು ಕಳ್ತನ ಮಾಡಿದ ವಿಷಯ ರಮಂಗೆ ಗೊತ್ತಾಗೋಗಿದೆ ಅನ್ನಿಸ್ತಿದೆ. ಏನು? ಅದೇ ಕಣೋ, ನಾವೇ ಕಳ್ರು ಅಂತ ರಮಂಗೆ ಗೊತ್ತಾಗಿದೆ. ನಿನಗೆ ಹೆಂಗೆ ಗೊತ್ತು? ಸರ್ಸಮ್ಮ ನನಗೆ ಚಾಕು ಕೊಟ್ಟಿದ್ಲು ಈರುಳ್ಳಿ ಹಚ್ಕೊಡು ಅಂತ. ರಮಾ ಒಂಥರ ವಿಚಿತ್ರವಾಗಿ ಮಾತಾಡಿದ್ಲು ನನ್ನ ಹತ್ರ. ಆಗ್ಲೇ ಅನುಮಾನ ಬಂತು ರಮಂಗೆ ವಿಷಯ ಗೊತ್ತಾಗಿದೆ ಅಂತ. ಇರ್ಬೋದು ಕಣಪ್ಪ, ಗೊತ್ತಾಗಿರ್ಬೋದು. ಭೀಮ್ರಾವ್ ನಮ್ಮ ಬಗ್ಗೆ ಎಲ್ಲೂ ಹೇಳಬಾರ್ದು ಅಂತಲೂ ಹೇಳಿರ್ತಾನೆ. ಬಿಟ್ಟಾಕೋ ಈ ವಿಷಯನ. ಈ ಘಟನೆನ ನೆನ್ನೆಗೆ ಮರ್ತ್ಬಿಡೋಣ. ನಡೀರಿ, ನಮ್ಮ ಕೆಲಸ ನೋಡ್ಕೊಳ್ಳೋಣ. ರಾಮನ್ ಮುಂದೆ ನಾವೇನು ಹೇಳೋದ್ ಬೇಡ. ಇದು ನಮ್ಮ ಮತ್ತು ನಮ್ಮ ಮನೆಯವ್ರ ಮಧ್ಯೆ ಆಗ್ತಿರೋದು. ಹಾ, ಪಾಪ ರಮನ ಇದ್ರ ಮಧ್ಯದಲ್ಲಿ ಎಳೆದ್ ನಿಲ್ಸೋದು ಬೇಡ. ಹೊರಡೋಣವಾ? ಏನೋ ಪುರುಷಿ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ನಿನಗೆ? ಹಿಂಗ್ ಖರ್ಚು ಮಾಡ್ತಾ ಇದೆಯಲ್ಲ? ದುಡ್ದು 2 ಕಾಸು ಕೂಡ ಹಾಕಿದ್ದೀನಿ, ಅದರಲ್ಲೇ ಇದನ್ನೆಲ್ಲ ತಂದಿರೋದು. ತುಂಬಾ ವರ್ಷಗಳಾದ್ಮೇಲೆ ಮನೆಗೆ ಬಂದಿದ್ದೀನಲ್ವಾ, ಅದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ. ಒಳ್ಳೇದೇ ಬಿಡು. ಮತ್ತೆ ತುಂಬಾ ಜನ ನನ್ನ ಹೆಂಡ್ತಿನ ಪ್ರೀತಿಸಲ್ಲ ಅಂದ್ಕೊಂಡಿದ್ದಾರೆ. ಆದರೆ ಸತ್ಯ ಏನಂದ್ರೆ, ನಾನು ನನ್ನ ಹೆಂಡ್ತಿನ ತುಂಬಾ ಪ್ರೀತಿಸ್ತೀನಿ. ಕಮಲಾ, ನೋಡು, ನಿನಗೋಸ್ಕರ ಸೀರೆ ತಗೊಂಡು ಬಂದಿದ್ದೀನಿ. ನೋಡು ಹೇಗಿದೆ. ಕೊಡಿ, ನೋಡ್ತೀನಿ.
ಸಿಹಿ ಕೂಡ ತಂದಿದ್ದೀನಿ. ನಿಮ್ಮ ಅಪ್ಪನ ಮನೆ ಸೀರೆನಾ ಹಾಕೊಂಡು ತಿರ್ಗಾಡೋಕೆ? ನೀವು ಮೂವರು ಹೊರಡಿ, ಒಳ್ಳೆ ಕೆಲಸ ಸಿಗಲಿ ಇವತ್ತು. ನಡಿ ಬೇಗ. ದುಡ್ದು 2 ಕಾಸು ಕೂಡು ಹಾಕಿದ್ದೀನಿ, ಅದರಲ್ಲೇ ಇದನ್ನೆಲ್ಲ ತಂದಿರೋದು. ತುಂಬ ವರ್ಷಗಳಾದ್ಮೇಲೆ ಮನೆಗೆ ಬಂದಿದ್ದೀನಲ್ವಾ, ಅದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ.